ನಮಸ್ತೆ. ಟೆಂಪ್ರೇಚರ್ ತುಂಬ ಜಾಸ್ತಿ ಆಗ್ತಾ ಇದೆ. ಗ್ರೀಷ್ಮ ಋತು, ಬೇಸಿಗೆ, ಸಮರ್ ಸೀಸನ್ ಸ್ಟಾರ್ಟ್ ಆಗಿದೆ. ಎಲ್ಲರೂ ಮಜ್ಜಿಗೆ ರೆಡಿ ಮಾಡ್ಕೊಂಡು ಕುಡಿತಾ ಇದ್ದಾರೆ. ಬಟ್ ಎಲ್ಲರೂ ಅದಕ್ಕೆ ಶುಂಠಿ ಹಾಕಿಬಿಟ್ಟು ಅಥವಾ ಕಾಳುಮೆಣಸು, ಬೆಳ್ಳುಳ್ಳಿ ಆಯಿತು, ಸೊ ಬೇರೆ ಅದಕ್ಕೆಲ್ಲ ಮತ್ತೆ ಆ್ಯಡ್ ಆನ್ ಮಾಡಿಬಿಟ್ಟು ರುಚಿಗೋಸ್ಕರ ಕುಡಿತಾ ಇದ್ದಾರೆ. ಸೊ ಮಜ್ಜಿಗೆ ಬೇಸಿಕಲಿ ತಂಪು ಅಂತ ಕುಡಿತೇವೆ. ಇದೆಲ್ಲ ಹಾಕ್ಬಿಟ್ರೆ ಅಗೇನ್ ಒಂದು ಖಾರ ಆಗ್ಬಿಟ್ಟು ಪಿತ್ತ ದೋಷ ಅಂತ ಹೇಳ್ತೀವಿ. ಸೊ ಹೀಟಿನ ಅಂಶ ಜಾಸ್ತಿ ಆಗುತ್ತೆ. ಸೊ ಬೇಸಿಕಲಿ ತಂಪಾಗಿ ಮಾಡ್ಕೊಳ್ಳೋ ಅಗೇನು ಹೀಟ್ ಆಗ್ತಾ ಇದೆ. ಆ ಮೆಥಡ್ ರಾಂಗ್ ಆಗಿದೆ. ಸೊ ಹಾಗಾಗಿ ಇವತ್ತು ಒಂದು ತಕ್ರ ಅಂತ ಏನಂತೀವಿ, ಮಜ್ಜಿಗೆದು ಡಿಫ್ರೆಂಟ್ ವೆರೈಟೀಸ್ ಮತ್ತೆ ಅದು ಹೆಂಗ್ ಮಾಡ್ಕೋಬೇಕು ಆಕ್ಚುಲಿ ಅದ್ರ ಬಗ್ಗೆ ನೋಡೋಣ. ಸೊ ಮಜ್ಜಿಗೆದು 5 ಟೈಪ್ಸ್ ಹೇಳಿದ್ದಾರೆ: ಘೋಲ, ಮತಿತ, ತಕ್ರ, ಉದಸ್ವಿ, ಚಚ್ಚಿಕ. ಸೊ 5 ವೆರೈಟೀಸ್. ಫಸ್ಟ್ ವೆರೈಟಿ ಘೋಲ ಅನ್ನೋದು, ಇದು ಗಟ್ಟಿಯಾದಂತಹ ಮಜ್ಜಿಗೆ ಅಂತ ಹೇಳ್ಬೋದು. ನಾವು ಮೊಸರು ತಗೊಳ್ಬೇಕು, ಎಷ್ಟು ಪ್ರಮಾಣ ಬೇಕೋ ಅಷ್ಟು ಮೊಸರು ತಗೋಬೇಕು, ಅದನ್ನ ಚೆನ್ನಾಗಿ ಕಡಿಬೇಕು ಅಷ್ಟೇ. ಸೊ ಅದನ್ನ ನಾವು ಸೇವನೆ ಮಾಡಿದ್ರೆ ವಾತ ಮತ್ತೆ ಪಿತ್ತ ದೋಷಗಳು ಕಡಿಮೆ ಆಗುತ್ತೆ. ಸೊ ಇದು ಮೇಜರ್ ಆಗಿ ಚಿಕ್ಕ ಮಕ್ಕಳಿಗೆ ಒಂದು ಕಡಿಮೆ ಪ್ರಮಾಣದಲ್ಲಿ 5 ರಿಂದ 10 ml ಕೊಟ್ರೆ ಬಾಡಿಗೆ ಒಳ್ಳೆಯದು, ಶಕ್ತಿ ಬರುತ್ತೆ. ಮೋಸ್ಟ್ಲಿ ಇಂಡಿಕೇಟೆಡ್ ಚಿಕ್ಕ ಮಕ್ಕಳಿಗೆ. ಸೆಕೆಂಡ್ ವೆರೈಟಿ ಮಥಿತ ಅಂತ. ಸೊ ಫಸ್ಟ್ ಟೈಪ್ ಏನಿದೆ ಗೋಲ ಅಂತ, ಅದನ್ನ ನಾವು ಫಿಲ್ಟರ್ ಮಾಡಿದ್ರೆ ಸೆಕೆಂಡ್ ವೆರೈಟಿ ರೆಡಿ. ಸೊ ಥಿಕ್ ಫಿಲ್ಟರ್ಡ್ ಬಟರ್ ಮಿಲ್ಕ್. ಸೊ ಗಟ್ಟಿ ಇರುವಂತ ಮಜ್ಜಿಗೆ ಏನಿದೆ ಅದನ್ನ ನಾವು ಫಿಲ್ಟರ್ ಮಾಡಿದ್ರೆ ಸೆಕೆಂಡ್ ವೆರೈಟಿ ರೆಡಿ ಆಗುತ್ತೆ. ಇದು ಬೇಸಿಕಲಿ ನಾವು ಅದು ಆಸ್ ಅ ಮೆಡಿಸಿನ್ ಅಸ್ತಮಾದಲ್ಲಿ, ಉಸಿರಾಟದ ಸಮಸ್ಯೆಗಳಲ್ಲಿ ಇಂಡಿಕೇಶನ್ ಕೊಡ್ತೀವಿ, ಅದೇ ಔಷಧಿಯಾಗಿ ಕೊಡ್ತೀವಿ. ಇದು ಕಫ ಮತ್ತೆ ಪಿತ್ತನ ಕಂಟ್ರೋಲ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಥರ್ಡ್ ವೆರೈಟಿ ಇದಕ್ಕೆ ತಕ್ರ ಅಂತ ಹೇಳ್ತೀವಿ. ಇದಕ್ಕೆ ನಾವು 1 ಭಾಗ ಮೊಸರಿಗೆ 1/4 ಭಾಗ ನೀರು ಹಾಕಬೇಕು. ಸೊ ನೀವು ವಿಡಿಯೋದಲ್ಲಿ ಕಾಣ್ತಿರೋ ಹಾಗೆ ನಾವಿಲ್ಲಿ ಅರ್ಧ ಲೀಟರ್ ಮೊಸರಿಗೆ 125 ml ಅಷ್ಟು ನೀರು ಹಾಕ್ಬಿಟ್ಟು ಮಾಡಿರುವಂಥದ್ದು. ಇದನ್ನ ಚೆನ್ನಾಗಿ ನಾವು ಕಡಿಬೇಕು. ಇದು ತ್ರಿದೋಷ ಶಮಕ, ಅಂದ್ರೆ ವಾತ ಪಿತ್ತ ಕಫ 3 ಕಂಟ್ರೋಲ್ ಮಾಡುವಂತ ಶಕ್ತಿ ಈ ತಕ್ರಕ್ಕೆ ಇದೆ. ಇದಕ್ಕೆ ಪ್ಲೇನ್ ಬಟರ್ ಮಿಲ್ಕ್ ಅಂತ ಹೇಳ್ತೀವಿ. ಇದು ಅಪಾನ ಅಂದ್ರೆ ನಮ್ದು ಪೈಲ್ಸ್, ಫಿಸ್ಟುಲಾ ಅದಕ್ಕೆ ಒಳ್ಳೇದಾಗುತ್ತೆ. IBS, ಸೊ ಜೀರ್ಣ ಪ್ರಕ್ರಿಯೆಯಲ್ಲಿ ಒಳ್ಳೇದಾಗುತ್ತೆ. ಆಮೇಲೆ ಗ್ಯಾಸ್ಟ್ರಿಕ್ ಸಮಸ್ಯೆ ಕೂಡ ಒಳ್ಳೆ. ಫೋರ್ತ್ ವೆರೈಟಿ ಉದಶ್ವಿತ ಅಂತ. ಸೊ ಉದಶ್ವಿತ್ ಇದಕ್ಕೆ ಏನ್ ಹೇಳ್ತೀವಿ ಅಂತಂದ್ರೆ 1 ಭಾಗ ಮೊಸರಿಗೆ ಅರ್ಧ ಭಾಗ ನೀರು ಹಾಕ್ಬೇಕು. ಸೊ ನಿಮ್ಗೆ ಅಗೇನ್ ಸ್ಕ್ರೀನ್ ಅಲ್ಲಿ ನಿಮಗೆ ಕಾಣ್ತಾ ಇದೆ. ನಾವು ಮಾಡುವಾಗ 500 ml ಮೊಸರಿಗೆ 250 ml ನೀರು ಹಾಕ್ಬಿಟ್ಟು ಕಳೆದ್ಬಿಟ್ಟು ಫಿಲ್ಟರ್ ಮಾಡಿ. ಇದು ಬೇಸಿಕಲಿ ಭ್ರೂಮಣ ಅಂದ್ರೆ ಶಕ್ತಿ ಕೊಡಲಿಕ್ಕೆ ಹೆಲ್ಪ್ ಮಾಡುತ್ತೆ, ಜೊತೆಗೆ ಟಾಕ್ಸಿನ್ಸ್ ಕೂಡ ರಿಮೂವ್ ಮಾಡುತ್ತೆ. ಇದು ಪಿತ್ತ ಮತ್ತೆ ಕಫ ದೋಷಗಳನ್ನ ಕಂಟ್ರೋಲ್ ಮಾಡುತ್ತೆ, ಜಾಸ್ತಿ ಹೀಟಿನ ಅಂಶ ಎಲ್ಲ ರೆಡ್ಯೂಸ್ ಮಾಡುತ್ತೆ. ಎಸ್, ಕೊನೆ ವೆರೈಟಿ ಇದಕ್ಕೆ ಚಚ್ಚಿಕ ಅಂತ ಹೇಳ್ತೀವಿ. ಸೊ ಇಷ್ಟೊತ್ತು ನಾವು 4 ವೆರೈಟಿ ನೋಡ್ಕೊಂಡು ಬಂದ್ವಿ. ಅದು ಔಷಧಿಯುಕ್ತವಾಗಿ ತಗೊಳ್ಬೇಕು, ಅದನ್ನ ಹಾಗೆ ಮಾಡ್ಕೊಳ್ಳುವಂಥದ್ದಲ್ಲ. ಸೊ ಅದು ಒಬ್ಬೊಬ್ಬರಿಗೂ ಪೇಷಂಟ್ಗೂ ಅದಕ್ಕೆ ವಿಶೇಷವಾದ ಗುಣ ಇರೋ ಕಾರಣ ಅದು ಔಷಧಿ ರೂಪ ತಗೊಳುತ್ತೆ. ಈಗ ನಾನು ಹೇಳ್ತಿರೋದು ಚಚ್ಚಿಕ ಅನ್ನೋದು, ಇದು ಜನರಲ್ ಆಗಿ ಬೇಸಿಗೆಯಲ್ಲಿ ನಾವು ಈ ವೆರೈಟಿ ನೋಡ್ಕೋಬೇಕು. ಸೊ ಈ ವೆರೈಟಿ ಎಲ್ಲರೂ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಇದು ನಮಗೆ ಬಾಡಿ ಕೂಲ್ ಮಾಡುತ್ತೆ. ಹೇಗೆ ಮಾಡ್ಬೇಕು? ಸೊ 1 ಭಾಗ ಮೊಸರಿಗೆ 3 ಪಟ್ಟು ನೀರು ಹಾಕ್ಬೇಕು. ರೆಡಿ ಮಾಡ್ತಿರೋ ನಿಮ್ ಸ್ಕ್ರೀನ್ ಅಲ್ಲಿ ಕಾಣ್ತಾ ಇದೆ. 1 ಭಾಗ 500 ml ತಗೊಂಡಿದ್ವಿ, 1.5 ಲೀಟರ್ ನೀರು ಹಾಕ್ಬಿಟ್ಟು ಚೆನ್ನಾಗಿ ಅದಕ್ಕೆ ಕಡಿಬಿಟ್ಟು ಫಿಲ್ಟರ್ ಮಾಡಬೇಕು, ಅಗೇನ್ ಕಡಿಬೇಕು. ಸೊ ಅದು ಮಿನಿಮಮ್ 3 to 5 ಟೈಮ್ಸ್ ನಾವು ಫಿಲ್ಟರ್ ಮಾಡಬೇಕು. ಅವಾಗ ಈ ಚಚ್ಚಿಕ ಅನ್ನೋದೊಂದು ನಮಗೆ ಸಿಗತ್ತೆ. ಸೊ ಒನ್ಸ್ ಅಗೇನ್ ಹೇಳ್ತಾ ಇದ್ದೀನಿ, ಶುಂಠಿ, ಬೆಳ್ಳುಳ್ಳಿ, ಅವೇನ್ ಖಾರದ ಐಟಮ್ಸ್ ಏನಿದೆ ಅವೆಲ್ಲ ಹಾಕಿದ್ರೆ ಅದರದ್ದು ಗುಣ ಹಾಳಾಗುತ್ತೆ. ಮೊಸರಿಂದ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ, ಮೊಸರಿನ ವಿಡಿಯೋ ನೋಡಿ. ಮೊಸರು ಹೀಟ್ ಆಗುತ್ತೆ, ಮಜ್ಜಿಗೆ ಕೂಲ್. ಈ ಲಾಸ್ಟ್ ವೆರೈಟಿ ನಾವು ಮಾಡಿದ್ದು ಕೂಲಿಂಗ್ ವೆರೈಟಿ. ಇದು ಎಲ್ಲರೂ ಯೂಸ್ ಮಾಡಬೇಕು. ಲಾಸ್ಟ್ ಸ್ಟೇಟ್ಮೆಂಟ್ ಏನ್ ಹೇಳ್ಬೇಕಂತಂದ್ರೆ, ಸುಮ್ಮನೆ ಎಲ್ಲರೂ ಮೊಸರಿಗೆ ನೀರು ಹಾಕ್ತಾರೆ, ಅದು ಮಜ್ಜಿಗೆ ಆಗಲ್ಲ. ನೀರು ಮೊಸರು ಆಗುತ್ತೆ, ಅದರಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಇರುತ್ತೆ. ಯಥಾ ಸುರಾಣಂ ಅಮೃತಂ ಪ್ರಧಾನಂ ತಥಾ ನರಾಣಂ ಭೂಯಿ ತಕ್ರಮಾಹು ಅಂತ ಹೇಳಿದ್ದಾರೆ. ಸುರರಿಗೆ, ದೇವತೆಗಳಿಗೆಲ್ಲ ಹೇಗೆ ಅಮೃತ ಶ್ರೇಷ್ಠನೋ ಹಾಗೆ ಮನುಷ್ಯರು, ನರಗಳಿಗೆ, ನಮಗೆಲ್ಲ ಈ ಮಜ್ಜಿಗೆ ಶ್ರೇಷ್ಠ ಅಂತ ಅಷ್ಟು ಚೆನ್ನಾಗಿ ಹೇಳಿದ್ದಾರೆ. ಅಂದ್ರೆ ಅಮೃತ ಸಮಾನವಾದದ್ದು. ಇದ್ರ ಜೊತೆಗೆ ತಕ್ರಂ ಶಕ್ರಸ್ಯ ದುರ್ಲಭಂ, ಅಂದ್ರೆ ಇಂದ್ರನೂ ಕೂಡ ಈ ಒಂದು ಮಜ್ಜಿಗೆ ಸಿಗೋದು ಕಷ್ಟ, ಅಂದ್ರೆ ಅಷ್ಟು ಮಹತ್ವ ಇದೆ ಅಂತ ಈ ಒಂದು ಆಯುರ್ವೇದದಲ್ಲಿ ಹೇಳಿದ್ದಾರೆ. ಸೊ ಈ ಒಂದು ನಮ್ದು ತಕ್ರ ಮಜ್ಜಿಗೆ ಸೇವನೆಯಿಂದ ಎಲ್ಲಾ ರೋಗಗಳು ದೂರವಾಗುತ್ತೆ ಅಂತ ಗೊತ್ತಾದ್ಮೇಲೆ ಇವತ್ತಿಂದನೇ ನೀವೆಲ್ಲ ಶುರು ಮಾಡ್ಕೋಬೇಕು. ದೇಹನ ಒಂದು ಸುಸ್ಥಿತಿಗೆ ತಗೊಂಡು ಬನ್ನಿ. ಧನ್ಯವಾದಗಳು.